ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಪಂಜಾಬ್ ವಿರುದ್ಧ ಆರ್ಸಿಬಿ ದೊಡ್ಡ ರಣತಂತ್ರ. ಹಾಗಾದರೆ ಸ್ನೇಹಿತರೆ, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಐಪಿಎಲ್ನ ಪ್ಲೇ ಆಫ್ ಹಣಾಹಣಿಗೆ ಗುರುವಾರ ಚಾಲನೆ ಸಿಗಲಿದೆ. ಮುಲ್ಲಂಪುರದಲ್ಲಿ ನಡೆಯುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಂಕಪಟ್ಟಿಯಲ್ಲಿ ಪ್ರಥಮ ಸ್ಥಾನಿಯಾಗಿರುವ ಪಂಜಾಬ್ ಕಿಂಗ್ಸ್ ಅನ್ನು ದ್ವಿತೀಯ ಸ್ಥಾನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎದುರಿಸಲಿದೆ. ಆರ್ಸಿಬಿ ನಾಯಕ ರಜತ್ ಪಾಟೀದಾರ್ ತಂಡವನ್ನು ಮುನ್ನಡೆಸುತ್ತಿದ್ದು, ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ನಾಯಕತ್ವ ವಹಿಸಲಿದ್ದಾರೆ. ಪಿಚ್ ಬ್ಯಾಟಿಂಗ್ ಸ್ನೇಹಿ ಎಂದು ಹೇಳಲಾಗಿದ್ದರೂ ಈ ಹಿಂದಿನ 4 ಪಂದ್ಯಗಳಲ್ಲಿ ವಿಭಿನ್ನವಾಗಿ ವರ್ತಿಸಿರುವುದರಿಂದ ತಂಡಗಳು ಬಹಳ ಎಚ್ಚರಿಕೆಯಿಂದ ಆಡಬೇಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಐಪಿಎಲ್ 18ನೇ ಆವೃತ್ತಿಯ ಮೊದಲ ಕ್ವಾಲಿಫೈಯರ್ಸ್ ಹಣಾಹಣಿಯಲ್ಲಿ ಗುರುವಾರ ಎದುರಾಗುತ್ತಿದ್ದು, ನೇರವಾಗಿ ಫೈನಲ್ ಪ್ರವೇಶಿಸುವ ಗುರಿ ಹೊಂದಿವೆ. ಪದಾರ್ಪಣೆ ನಾಯಕತ್ವದಲ್ಲೇ ತಂಡವನ್ನು ಪ್ಲೇಆಫ್ಗೆ ಮುನ್ನಡೆಸಿರುವ ಯುವ ಪ್ರತಿಭೆ ರಜತ್ ಪಾಟೀದಾರ್ ಸಾರಥ್ಯದ ಆರ್ಸಿಬಿ ಪ್ರಶಸ್ತಿ ಬರ ನೀಗಿಸಬೇಕಾದರೆ ಇನ್ನೂ ಕಠಿಣ ಸವಾಲು ಎದುರಿಸಬೇಕಿದೆ. ಅಂಕಪಟ್ಟಿಯಲ್ಲಿ ಅಗ್ರ 2 ಸ್ಥಾನ ಪಡೆದಿರುವ ಉಭಯ ತಂಡಗಳು ಕ್ವಾಲಿಫೈಯರ್ಸ್ 1 ರಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲು ಒಂದು ವೇಳೆ ಸಾಧ್ಯವಾಗದಿದ್ದರೆ ಫೈನಲ್ ಪ್ರವೇಶಿಸಲು ಮತ್ತೊಂದು ಅವಕಾಶ ಇರುವುದನ್ನು ಅರಿತಿವೆ. ಆದರೆ ಮೊದಲ ಯತ್ನದಲ್ಲೇ ಪ್ರಶಸ್ತಿ ಸುತ್ತು ತಲುಪುವುದು ಉಭಯ ತಂಡಗಳ ಪ್ರಧಾನ ಗುರಿಯಾಗಿದೆ. ಹೀಗಾಗಿ ಪಂದ್ಯ ತೀವ್ರ ರೋಚಕತೆ ಹುಟ್ಟಿಸಿದೆ. ಪಂಜಾಬ್ ಕಿಂಗ್ಸ್ 2014ರ ನಂತರ ಇದೇ ಮೊದಲ ಸಲ ಪ್ಲೇ ಆಫ್ ಹಂತವನ್ನು ಪ್ರವೇಶಿಸಿದೆ. ಹೀಗಾಗಿ ನಿರ್ಣಾಯಕ ಹಂತವನ್ನು ಹೇಗೆ ನಿಭಾಯಿಸಲಿದೆ ಎಂಬುದು ಎಲ್ಲರ ಕುತೂಹಲ. ಮತ್ತೊಂದೆಡೆ ಆರ್ಸಿಬಿಯ ಪ್ಲೇ ಆಫ್ ಹಂತಗಳ ಹೃದಯ ಬಡಿತ ಚಿರಪರಿಚಿತವಾಗಿದೆ. ಪ್ರತಿ ಋತುವಿನಂತೆ ಈ ಸಲ ಕಪ್ ನಮ್ದೇ ತಮ್ಮ ಪ್ರಶಸ್ತಿ ಬರವನ್ನು ನೀಗಿಸಿಕೊಳ್ಳುವ ಭರವಸೆಯಲ್ಲಿದೆ. ಆದರೆ ಉಭಯ ತಂಡಗಳು ಪ್ರಶಸ್ತಿ ಗೆಲ್ಲುವ ಹಾದಿಯಲ್ಲಿ ಅರ್ಧದಷ್ಟ ಹಾದಿಯನ್ನು ಮಾತ್ರ ಸವೆಸಿವೆ. ಹಾಲಿ ಟೂರ್ನಿಯಲ್ಲಿ ಸ್ಥಿರ ಪ್ರದರ್ಶನ ನೀಡಿರುವ ಆರ್ಸಿಬಿ ಈ ಬಾರಿ ತವರಿನಾಚೆಯ ಎಲ್ಲಾ ಪಂದ್ಯಗಳನ್ನು ಗೆದ್ದು ದಾಖಲೆ ನಿರ್ಮಿಸಿದೆ. ಇದು ಸಹಜವಾಗಿ ತಂಡದ ಆತ್ಮಸ್ಥೈರ್ಯವನ್ನು ವೃದ್ಧಿಸಿದೆ. ಆದರೆ ಲೀಗ್ನ ಕೊನೆಯ ಘಟ್ಟದಲ್ಲಿ ಗಾಯದ ಸಮಸ್ಯೆಯನ್ನು ಎದುರಿಸಿದೆ. ವೇಗಿ ಜೋಶ್ ಹೇಜಲ್ವುಡ್ ಸಂಪೂರ್ಣ ಫಿಟ್ ಆಗಿದ್ದು ಪಂದ್ಯಕ್ಕೆ ಲಭ್ಯರಾಗುವರೇ ಎಂಬುದನ್ನು ಕಾದು ನೋಡಬೇಕು. ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಅವರಂತಹ ಆಟಗಾರರು ಮಧ್ಯಮ ಕ್ರಮಾಂಕದಲ್ಲಿನ ಜವಾಬ್ದಾರಿಯನ್ನು ಚೆನ್ನಾಗಿ ಅರಿತಿದ್ದಾರೆ. ಮಂಗಳವಾರ ಲಖನೌ ವಿರುದ್ಧ ಅವರ ಅಮೋಘ ಇನ್ನಿಂಗ್ಸ್ ತಂಡವನ್ನು ಅಗ್ರ 2 ರಲ್ಲಿ ಕೂರಿಸಿತು. ಹೀಗಾಗಿ 2016ರ ಬಳಿಕ ಆರ್ಸಿಬಿ ಅಂಕಪಟ್ಟಿಯ ಅಗ್ರ 2 ರಲ್ಲಿ ಕಾಣಿಸಿಕೊಂಡಿದೆ. ಟೂರ್ನಿಯುದ್ದಕ್ಕೂ ಸ್ಥಿರತೆ ಕಾಯ್ದುಕೊಂಡಿರುವ ರನ್ ಮಷಿನ್ ವಿರಾಟ್ ಕೊಹ್ಲಿ ತಮ್ಮ 18 ವರ್ಷಗಳ ಪ್ರಶಸ್ತಿ ಕಾಯುವಿಕೆಯನ್ನು ಕೊನೆಗೊಳಿಸಬೇಕಾದರೆ ತಂಡದ ಸದಸ್ಯರಿಗೆ ಆದರ್ಶವಾಗಿ ನಿಲ್ಲಬೇಕಾದದ್ದು ಅತ್ಯವಶ್ಯಕ. ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಕೋಚ್ ರಿಕಿ ಪಾಂಟಿಂಗ್ ಅವರ ಜೊತೆಯಾಟವು ಕಿಂಗ್ಸ್ಗೆ ದೊಡ್ಡ ತಿರುವು ನೀಡಿದೆ. ಕಳೆದೊಂದು ದಶಕದಿಂದ ಕಳಪೆ ಪ್ರದರ್ಶನ ನೀಡಿದ್ದ ಪಂಜಾಬ್ ಈ ಬಾರಿ ಪ್ರಶಸ್ತಿ ಫೇವರಿಟ್ ತಂಡವಾಗಿ ಹೊರಹೊಮ್ಮಿದೆ. ಆಟಗಾರರ ಸೂಕ್ತ ಸಂಯೋಜನೆ ತಂಡದ ಸಾಧನೆಯಲ್ಲಿ ನಿರ್ಣಾಯಕವಾಗಿದೆ. ಆರಂಭಿಕರಾದ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯೆ ಉತ್ತಮ ವೇದಿಕೆ ನಿರ್ಮಿಸಬಲ್ಲ ಭರವಸೆಗಳಾಗಿದ್ದಾರೆ. ಶ್ರೇಯಸ್ ಅಯ್ಯರ್, ಜೋಶ್ ಇಂಗ್ಲಿಸ್ ಅವರಂತಹ ಆಟಗಾರರು ಮಧ್ಯಮದ ಬ್ಯಾಟಿಂಗ್ ಬಲವಾಗಿದ್ದಾರೆ. ಫಿನಿಶರ್ ವಿಭಾಗದಲ್ಲಿ ಶಶಾಂಕ್ ತಮ್ಮ ಆಟವನ್ನು ಮೊನಚುಗೊಳಿಸುತ್ತಲೇ ಇದ್ದಾರೆ. ಹೀಗಾಗಿ ಪಂಜಾಬ್ ಬ್ಯಾಟಿಂಗ್ ಹೂರಣವಾಗಿದೆ. ಆದರೆ ವೇಗಿ ಮಾರ್ಕೋ ಜಾನ್ಸನ್ ಅಲಭ್ಯತೆ ತಂಡದ ಕಳವಳ. ಅಶ್ದೀಪ್ ಭರವಸೆಯ ವೇಗಿಯಾಗಿದ್ದು ಬೆರಳು ಗಾಯದಿಂದಾಗಿ 2 ಪಂದ್ಯಗಳಿಂದ ಹೊರಗುಳಿದ್ದ ಯಜ್ವೇಂದ್ರ ಚಹಲ್ ಹರ್ಪ್ರೀತ್ ಜೊತೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಒಟ್ಟಾರೆ ಪಂಜಾಬ್ ಮತ್ತು ಬೆಂಗಳೂರು ಪಂದ್ಯ ಹಾಲಿ ಋತುವಿನಲ್ಲಿ ರೋಚಕತೆಯನ್ನು ಇಮ್ಮಡಿಗೊಳಿಸಿದೆ. ಮುಲ್ಲಂಪುರದ ಪಿಚ್ ಬ್ಯಾಟರ್ಗಳ ಪಿಚ್ ಎಂದು ಹೇಳಲಾಗಿದ್ದರೂ ಇದನ್ನು ಈವರೆಗೂ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗಿಲ್ಲ. ಕಾರಣ ಇಲ್ಲಿ ಇದುವರೆಗೆ 4 ಐಪಿಎಲ್ ಪಂದ್ಯಗಳು ನಡೆದಿದ್ದು ಮೊದಲ 2 ಪಂದ್ಯಗಳಲ್ಲಿ 300ಕ್ಕೂ ಹೆಚ್ಚು ಮೊತ್ತಗಳು ದಾಖಲಾಗಿದ್ದವು. ಉಳಿದೆರಡು ಪಂದ್ಯಗಳಲ್ಲಿ ಬೌಲರ್ಗಳು ಮೇಲುಗೈ ಸಾಧಿಸಿದ್ದರು. ಈ ಪಿಚ್ ಸ್ಪಿನ್ ಮತ್ತು ವೇಗ ಹೀಗೆ ಎರಡಕ್ಕೂ ನೆರವು ನೀಡಬಲ್ಲುದು. ಈ ಸೀಸನ್ನಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ್ದ 158 ರನ್ಗಳ ಮೊತ್ತವನ್ನು ಆರ್ಸಿಬಿಯು ಸುಲಭವಾಗಿ ಬೆನ್ನಟ್ಟಿ ಜಯಶಾಲಿಯಾಗತ್ತು. ಹೀಗಾಗಿ ಇಲ್ಲಿ ಟಾಸ್ ಗೆದ್ದವರು ಫೀಲ್ಡಿಂಗ್ ಆಯ್ದುಕೊಳ್ಳುವ ಸಾಧ್ಯತೆಯೇ ಹೆಚ್ಚು. ಇನ್ನು ಗುರುವಾರ ಪಂದ್ಯದ ಸಮಯದಲ್ಲಿ ಮಳೆ ಬರುವ ಸಾಧ್ಯತೆಯಿಲ್ಲ ಎಂದು ಹವಾಮಾನ ವರದಿ ತಿಳಿಸಿದೆ. ಗರಿಷ್ಠ ತಾಪಮಾನ 39 ಆಗಿದ್ದರೆ ಕನಿಷ್ಠ ತಾಪಮಾನ 24 ಇರಲಿದೆ ಎಂದು ಊಹಿಸಲಾಗಿದೆ. ಒಂದು ವೇಳೆ ಮಳೆ ಬಂದರೆ ರನ್ ರೇಟ್ ಆಧಾರದಲ್ಲಿ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಪ್ರವೇಶಿಸಲಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.